ನಮಸ್ತೆ ಗೆಳೆಯರೆ. ನಾನಿವತ್ತು ಡೀಟೇಲ್ಸ್ ಕೊಡ್ತಾ ಇರೋದು ಬಂದ್ಬಿಟ್ಟು ಸಿಟಿ ಕ್ಲಚ್ ಬಗ್ಗೆ. ಡೀಸೆಲ್ ಗಾಡಿ ಇದು. ಈ ಗಾಡಿ ಸಿಟಿ ಕ್ಲಚ್ ಫಿಟ್ಟಿಂಗ್ ಬಗ್ಗೆ ತುಂಬ ಅಂದರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಇದರಲ್ಲಿ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋ ಕಂಟಿನ್ಯೂ ನೋಡ್ತಾ ಇರಿ, ತುಂಬ ಮಾಹಿತಿ ಸಿಗುತ್ತೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಿಮ್ದು ಯಾವುದೇ ಗಾಡಿ CNG ಬೇಕಂದ್ರೆ ಪೆಟ್ರೋಲ್ ಗಾಡಿ CNG ಹಾಕ್ಕೊಡ್ತೀವಿ, ಎಕ್ಸ್ಟ್ರಾ ಟ್ಯಾಂಕ್ ಬೇಕಂದ್ರೆ ಹಾಕ್ಕೊಡ್ತೀವಿ, ಡಬಲ್ ಟ್ಯಾಂಕ್ ಬೇಕಾದ್ರೂ ಮಾಡ್ಕೊಡ್ತೀವಿ, ಟ್ಯಾಂಕ್ ಅಪ್ಗ್ರೇಡ್ ಬೇಕಾದ್ರೂ ಮಾಡ್ಕೊಡ್ತೀವಿ. ಅಥವಾ ಪೆಟ್ರೋಲ್ ಗಾಡಿ, ಡೀಸೆಲ್ ಗಾಡಿ, ಹಳೆ ಗಾಡಿ, ಹೊಸ ಗಾಡಿ, ಯಾವುದೇ ಮ್ಯಾನ್ಯುಯಲ್ ಗಾಡಿ ಇರಲಿ ಅದಕ್ಕೆ ಸಿಟಿ ಕ್ಲಚ್, ಆಟೋಮೆಟಿಕ್ ಕ್ಲಚ್ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಓಕೆನಾ? ನಿಮ್ಗೆ ಏನೋ ಮಾಹಿತಿ ಬೇಕಾದ್ರೂ ಇಲ್ಲಿ ಕೆಳಗಡೆ ತೋರಿಸಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತೀನಿ. ಓಕೆ ನೋಡಿ, ಇದ್ರಲ್ಲಿ ಬಂದ್ಬಿಟ್ಟು ಆ್ಯಸ್ ಇಟ್ ಈಸ್ ಎಲ್ಲ ಗಾಡಿಯಲ್ಲಿ ತೋರಿಸ್ದಂಗೆ ನಿಮಗೆ ನಾನು ಇದರಲ್ಲೂ ತೋರಿಸ್ತಾ ಇದ್ದೀನಿ. ನೋಡಿ, ಫಿಟ್ಟಿಂಗ್ ಎಲ್ಲ ವೆರಿ ಸಿಂಪಲ್ಲು, ಮಾಮೂಲಿ. ಓಕೆನಾ? ನೋಡಿ, ಇಲ್ಲಿ ಕ್ಲಚ್ ಪೆಡಲ್ಗೆ ಒಂದು ಕನೆಕ್ಷನ್ ಕೊಟ್ಟಿರ್ತೀವಿ, ಕೆಳಗಡೆ ಈ ಥರ ಮಿಷನ್ ಇಟ್ಟಿರ್ತೀವಿ, ಇಷ್ಟೇ, ಬೇರೆ ಇನ್ನೇನಿಲ್ಲ. ನೋಡಿ, ಆಫ್ ಕ್ಲಚಲ್ಲಿ ಇದೆ ಗಾಡಿ ಅಲ್ವಾ? ನೋಡಿ, ಈ ಸೆನ್ಸರ್ ಟಚ್ ಮಾಡ್ತಿದ್ದಂಗೆ ಕ್ಲಚ್ ಅಪ್ಲೈ ಆಗುತ್ತೆ. ನೋಡಿ, ಸೆನ್ಸರ್ ಟಚ್ ಮಾಡ್ತಿದ್ದಂಗೆ ಕ್ಲಚ್ಚು ಅಪ್ಲೈ ಆಗುತ್ತೆ. ಸರಿನಾ? ಈ ಥರ ಕ್ಲಚ್ ಅಪ್ಲೈ ಮಾಡಿ ಫಸ್ಟ್ ಗೇರ್ಗೆ ಹಾಕಿ ಬಿಟ್ಟರೆ ಆಯಿತು, ಅಷ್ಟೇ. ಈ ಥರ ಇರುತ್ತೆ, ಹಿಂಗಾಗಿ ಈ ಥರ ಇರುತ್ತೆ ಫಿಟ್ಟಿಂಗು. ಈ ಗಾಡಿಯಲ್ಲಿ ಆಲ್ರೆಡಿ 10 ವರ್ಷದ ಹಿಂದೆನೇ, ಅಂದರೆ ಈ ಗಾಡಿಯಲ್ಲ, ಈ ಕಸ್ಟಮರ್ ಬಂದ್ಬಿಟ್ಟು 10 ವರ್ಷದಿಂದ ಸಿಟಿ ಕ್ಲಚ್ ಯೂಸ್ ಮಾಡ್ತಾ ಇದ್ದಾರೆ. ಸರಿನಾ? ಆ ಕ್ಲಚ್ ಬಂದ್ಬಿಟ್ಟು ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ. ಆಮೇಲೆ ಅದು ಬಂದ್ಬಿಟ್ಟು ತುಂಬ ಓಲ್ಡ್ ಆಪ್ಷನಲ್ಲಿ ಇತ್ತು. ಹಂಗಾಗಿ ಅದನ್ನು ತೆಗೆದ್ಬಿಟ್ಟು ಲೇಟೆಸ್ಟ್ ಕಿಟ್ ಹಾಕ್ಕೊಟ್ಟಿನಿ. ಕಸ್ಟಮರ್ ಕೇಳಿ ಕೂಡ ನಿಮ್ಗೆ ಮಾತಾಡಿಸಿ ನೀವು ನೋಡ್ಬೋದು. ಸರ್ ನಮಸ್ತೆ. ನಮಸ್ತೆ ಸರ್. ಇವರು ಆಲ್ರೆಡಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು. ಹಾಗಾಗಿ ನಾನು ಏನಕ್ಕೆ ಇವ್ರನ್ನೂ ಕೂಡ ನಿಮಗೆ ಪರಿಚಯ ಮಾಡಿಸ್ತಿದ್ದೀನಿ ಅಂತಂದರೆ, ಇವರು ಕೂಡ ವೆರಿ ಈಸಿಯಾಗಿ ಈ ಗಾಡಿ ಮ್ಯಾನ್ಯುಯಲ್ ಗಾಡಿ ಓಡಿಸ್ತಾರೆ ಅಂತಂದರೆ ನೀವು ಆರಾಮಾಗಿ ಓಡಿಸ್ಬೋದು ಅಂತ ಜಸ್ಟ್ ಸ್ಯಾಂಪಲ್ಗೆ ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಸರ್ ನಮಸ್ತೆ. ನಮಸ್ತೆ ಮಧುಸೂದನ್ ಅಂತ. ಸರ್, ಈಗ ನೀವು ಸಿಟಿ ಕ್ಲಚ್ನ ಆಲ್ರೆಡಿ 10 ವರ್ಷದಿಂದ ನೀವು ಯೂಸ್ ಮಾಡ್ತಾ ಇದ್ದೀರಾ. ಸ್ವಲ್ಪ ಹತ್ರ ವಾಯ್ಸ್ ಇದಾಗಲ್ಲ ಸರ್. ಸಿಟಿ ಕ್ಲಚ್ ಆಲ್ರೆಡಿ 10 ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ಓಲ್ಡ್ ಡಿವೈಸ್ ಅಲ್ವಾ? ಹೌದು. ನೀವು ಅದು ಬೇರೆ ಗಾಡಿಯಲ್ಲಿ ಯೂಸ್ ಮಾಡ್ತಾ ಇದ್ರಿ, ಮತ್ತೆ ಈ ಗಾಡಿಗೆಲ್ಲ ಚೇಂಜ್ ಮಾಡ್ಕೊಂಡ್ರೆ. ಹೌದು. ಸುಮಾರು ದಿನದಿಂದ ಅದು ಅಂದರೆ ಸರಿಯಾಗಿ ಕೆಲಸ ಮಾಡಿದ್ರೆ ಸಫರ್ ಥರ ಮಾಡ್ತಾ ಇದ್ರಿ, ಡಿಸ್ಟರ್ಬೆನ್ಸ್. ಹೌದು. ಇವಾಗ ಫಿಟ್ ಮಾಡಿದ್ಮೇಲೆ ಸುಮಾರು ಒಂದು 3-4 ಕಿಲೋಮೀಟರ್ ಮಾತ್ರ ನೀವು ಓಡಿಸಿದಿರಿ. ಹೌದು. ಮಿಕ್ಕಿ 3-4 ಕಿಲೋಮೀಟರ್ ನಾನು ಓಡಿಸಿದೆ. ಆ ಡಿಫ್ರೆನ್ಸ್ ನಿಮಗೆ ಬೇಗ ಗೊತ್ತಾಗುತ್ತೆ, ಗೊತ್ತಾಗುತ್ತೆ. ಯಾಕಂದ್ರೆ ನಾನು 10 years ಇಂದ ಅದರಲ್ಲೇ ಯೂಸ್ ಮಾಡ್ತಾ ಇದ್ನಲ್ವಾ, ಅದು ಏನನ್ನೋದು ಡಿಫ್ರೆನ್ಸ್ ಗೊತ್ತಾಗ್ತಾನೆ ಇರುತ್ತೆ. ಸರ್, ಇವಾಗ ಈ ಕಿಟ್ ಅಲ್ಲಿ ನಿಮ್ಗೆ ಏನು ಡ್ರೈವಿಂಗ್ ಅಲ್ಲಿ ಏನು ಡಿಫ್ರೆನ್ಸ್? ಎಕ್ಸ್ಪೀರಿಯನ್ಸ್ ಅಂದ್ರೆ ಸ್ಮೂತ್ ಡ್ರೈವಿಂಗ್ ಇದೆ. ಸ್ಮೂತ್ ಡ್ರೈವಿಂಗ್ ಇದೆ. ಆಮೇಲೆ ನಾಯ್ಸ್ ಇಲ್ಲ, ಜೀರೋ ನಾಯ್ಸ್. ನಾನು ಬಿಫೋರ್ ಇದಕ್ಕೆ ಯೂಸ್ ಮಾಡಿದ್ನಲ್ವಾ, ಅದು ತುಂಬಾ ನಾಯ್ಸ್ ಇತ್ತು. ಅಂದ್ರೆ ಚೈನ್ ಆಪರೇಟ್ ಆಗುತ್ತಲ್ವಾ ಕ್ಲಚ್ ಆಟೋಮೆಟಿಕ್ ಆಗಿ, ಅದು ಸೌಂಡ್ ಬರ್ತಾ ಇತ್ತು. ಇದು ಜೀರೋ ನಾಯ್ಸ್ ಇದೆ. ಆಮೇಲೆ ಸ್ಮೂತ್ ಹ್ಯಾಂಡ್ಲಿಂಗ್ ಇದೆ. ಈಗ ನಾನು ನಿಮ್ಮ ಕೈಲೇ ಟ್ರಯಲ್ ಮಾಡಿಸ್ದೆ.